ಒಬ್ಬ ಒಂದು ಕುದುರೆ ಸಾಕಿರ್ತಾನು. ಸಣ್ಣಾಗಿರ್ತಾಗ ತಂದು ಜ್ವಾಕಿ ಮಾಡ್ಕೋತ ಹೋಗಿರ್ತಾನೆ. ಅದು ಹೆಂಗೆ ದೊಡ್ಡದಕ್ಕತಿ ಹಂಗೆ ಕುದುರೆ ಇವನು ನೆಂಬತೈತಿ. ಅದಕ್ಕೆ ಕುದುರೆಗೆ ಟೈಮ್ಗೆ ನೀರು ಕುಡಿಸೋದು, ಟೈಮ್ಗೆ ಮೇವು ಹಾಕೋದು, ಟೈಮ್ಗೆ ಅದನ್ನು ತೊಳೆದು, ಒಂದು ಟೈಮ್ಗೆ ಅದನ್ನ ಅಡ್ಡಾಡ್ಸ್ಕೋತ ಹೋಗಿ ಬರೋದು ಮಾಡ್ತಿದ್ದ ಅವನು ಸಾವುಕಾರ. ಭಾಳ ಜೀವನಕ್ಕಿಂತ ಹೆಚ್ಚು ಜ್ವಾಕಿ ಮಾಡಿದ್ದ ಅದನ್ನ ಕುದುರೆ ಮಾಡ್ತಿದ್ದ. ಅದು ಹೆಂಗೆ ದೊಡ್ಡದಾದಂಗೆ ಕುದುರೆ ಅವನು ನೆಂಬಾಕೈತಾರೆ. ಆ ನೆಂಬಿದಂಥ ಒಂದು ಕುದುರೆ ತನ್ನ ಮನಸ್ಸಿನೊಳಗೆ ಒಂದು ಎರಡು ಮಾತು ಹೇಳ್ತಿರ್ತಾರೆ. ಕುದುರೆ, ನಿನ್ನ ಮನೆ ಒಳಗಿನವ್ರು ಎಷ್ಟು ನೀ ಪ್ರೀತಿಸ್ತೀವಿಲ್ಲ ಗೊತ್ತಿಲ್ಲ, ನಿನ್ನ ಮನೆ ಒಳಗಿದ್ದ ನಿನ್ನ ಹೆಂಡತಿ ಮಕ್ಕಳನ್ನ ಇಷ್ಟು ಗೌರವಿಸ್ತೀವಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನಗೆ ನೀ ಕೊಡುವಂಥ ಪ್ರೀತಿ ನಿನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ನನ್ನ ಮನಸ್ಸಿನೊಳಗೆ ಬಂದಾಗ ಕುದುರೆ ಹೇಳ್ತೀವಿ. ಸಾವಕಾಶ ಹೇಳ್ತಿತ್ತದು. ಅವಾಗ ಒಬ್ಬ ಸಾವುಕಾರ ಒಂದು ದಿವಸ ಇಲ್ಲೇ ಊರಿಗೆ ಹೋಗೋದು ಬಂತು. ಊರಿಗೆ ಹೋಗೋದು ಬರೋಣ ಮನೆಯಾಗಿನವ್ರಿಗೆ ಒಬ್ಬರಿಗೆ ನೇಮಿಸ್ವಾದ. ಏನು ನೇಮಿಸಿದಪ್ಪ ಅಂತಂದ್ರೆ, ನಾ ಹೆಂಗೆ ಈ ಕುದುರೆ ಇಲ್ಲಿ ಮನೆ ಒಳಗಿದ್ದಾಗ ಅದನ್ನು ಯಾವ ರೀತಿನ ಅದನ್ನು ಸಂರಕ್ಷಣೆ ಮಾಡೀನಿ, ಅದನ್ನ ಎಷ್ಟು ಟೈಮ್ಗೆ ನಾ ಏನೇನು ಹಾಕಬೇಕು ಅದನ್ನೆಲ್ಲ ನನಗೆ ಹೇಳಿಕೊಟ್ಟು, ಆ ಟೈಮ್ಗೆಲ್ಲ ಕುದುರೆಗೆ ನಾ ಬರೋ ತನಕ ಅದನ್ನ ಆರೈಕೆ ಮಾಡ್ಕೊಂಡು ಹೋಗ್ಬೇಕು. ಅಷ್ಟೇಕಂದ ಅವ್ನು ಸಾವುಕಾರ ಒಬ್ರಿಗೆ ಒಪ್ಪಿಸಿ ಹೋಗ್ಬಿಡ್ತಾನೆ. ಅವಾಗ ಅವ್ರು ಯಾಕೆ ಹೋಗ್ಲಕ್ರಿ, ನೀವು ಹೋಗ್ಬರ್ರಿ, ನಿಮ್ಗಿತ್ತಲೂ ಹೆಚ್ಚು ನಾವು ಅದನ್ನು ಕುದುರೆ ನೋಡ್ಕೊತ ಹೋಗ್ತೀವಿ, ಅದಕ್ಕೆ ಏನು ಬೇಕೆಲ್ಲ ಆಹಾರಗಳನ್ನು ತಂದು ಹಾಕ್ತೀವಿ ಅಂತ ಹೇಳ್ತಾರೆ. ಒಂದು 4 ದಿವಸ ಮಾಲಕ್ ಊರು ಹೋಗೋಣ. ಇವ್ರಿಗೆ ಆ ಕುದುರೆ ಮೇಲೆ ಚಿತ್ತಿರಂಗಿಲ್ಲ. ಮೇವು ಹಾಕಬೇಕು, ಸಾವುಕಾರ ನಮ್ಮ ಮೇಲೆ ಇದನ್ನು ಬಿಟ್ಟು ಹೋಗ್ಯಾನ, ಅದನ್ನು ಹಾಕಬೇಕು, ಇದನ್ನು ಹಾಕಬೇಕು, ಅದಕ್ಕೆ ಟೈಮ್ಗೆ ನೀರು ಕುಡಿಸ್ಬೇಕು ಅನ್ನೋಂಥದ್ದು ಅವ್ರ ಹತ್ತಕ್ಕೆ ಬಂದೇ ಇರಂಗಿಲ್ಲ. ಯಾಕಂದ್ರೆ ಅವ್ರದ್ದು ಆದ ಒಂದು ಲೋಕದೊಳಗಿರ್ತಾರೆ, ಅವ್ರದ್ದು ಆದ ಒಂದು ಇದ್ರೊಳಗೆ ಸುಖದೊಳಗಿರ್ತಾರೆ. ಅದು ಕುದುರೆ ಒಂದು ದಿವಸ ದುಃಖ ತರಕೈತಿ. ಇವರು ನನಗೇನು ಸರಿಯಾಗಿ ಹಕ್ಕವಾರು, ಸಾವುಕಾರ ಯಾವಾಗ ಬರ್ತಾನೆ ನನ್ನ ಮಾಲಕ ಅಂತೇಳಿ ಕುದುರೆ ಹಾದಿ ಕಾಯಕೈತಿ. ಅದಕ್ಕೆ ದುಃಖ ಹೆಂಗೆ ಆಗಕೈತಂದ್ರೆ, ನನ್ನ ನೋಡುವಂಥ ಸಾವುಕಾರ ನನ್ನ ಬಿಟ್ಟು 4 ದಿವಸ ಆದ, ಅದಕ್ಕೆ ದುಃಖ ಆಗಕತ್ತೈತಿ. ಎಷ್ಟು ನನಗೆ ಏನು ಕೇಳು ತಡಕಲ್ದವರು ನನ್ನ ಮುಂದೆ ತಂದು ಇಡ್ತಿದ್ದ ಸಾವುಕಾರ, ಎಷ್ಟು ನನ್ನ ಮೇಲೆ ಪ್ರೀತಿದ್ದ, ಅವನ ಮೇಲೆ ನಾ ಎಷ್ಟು ಪ್ರೀತಿ ನನಗೆ, ಯಾಕೆ ನನಗೆ ನಿಮ್ಗೆ ಒಬ್ರಿಗೆ ಒಪ್ಪಿಸುವಾಗ ಕುದುರೆ ತಾನ ಮಾತಾಡ್ತಾರೆ. ಒಂದು 4 ದಿವಸ ಆಗ ಸಾವುಕಾರ ಮನೆಗೆ ಬಂದವು. ಬಂದು ಕುದುರೆ ನೋಡ್ತಾನೆ, ಸ್ವಲ್ಪ ಸೊರಗಿತ್ತು ಕುದುರೆ. ಅದು ಯಾರಿಗೆ ಒಪ್ಪಿಸಿ ಹೋಗಿದಲ್ಲ ಅವ್ರನ್ನ ಕರೆದವು. ನಾನು ನಿನಗೇನು ಹೇಳಿದ್ನಿ, ಕುದುರೆ ಯಾಕಷ್ಟು ಸೊರಗಿಸಿದ್ವಿ, ಅದಕ್ಕೇನು ಸರಿಯಾಗಿ ಆಹಾರ ಹಾಕಿದಿಲ್ಲೋ, ಅದಕ್ಕೆ ಮೇವು ಹಾಕಿದಿಲ್ಲೋ, ಅದಕ್ಕೆ ನೀರು ಕುಡಿಸಿದಿಲ್ಲೋ, ಅದನ್ನು ತೊಳ್ಕೊಂಡು ಬಂದದಿಲ್ಲೋ, ಏನು ಅಡ್ಡಾಡಿಸಿ ಬಂದದಿಲ್ಲೋ ತಿಕ್ಕಿಂದ ಮಾಲಕ್ಕ ಆಳು ಮನುಷ್ಯನಿಗೆ. ಆವಾಗ ಇಲ್ರಿ ನಾ ಎಲ್ಲ ಅದನ್ನ ಏನು ನೀವು ಹೇಳಿದ್ರೆ ಎಲ್ಲ ಪ್ರಕಾರ ಮಾಡಿ ತಿಕ್ಕಿಂದ ಅವನ ಸುಳ್ಳು ಹೇಳಾಕ್ತಾರೆ. ಯಾಕೆ ಸುಳ್ಳು ಹೇಳಾಕ್ತಾರಂದ್ರೆ, ನಿನ್ನ ಮೂತಿ ನೋಡ್ರಿ ನನಗೆ ಗುರ್ತಾಗವಲ್ತು, ನಾ ಸಾಕಿರುವ ಕುದುರೆ ಮೂತಿ ನೋಡ್ರಿ ನನಗೆ ಗುರ್ತಾಗತ್ತೆ, ನಿನ್ನ ಮೂತಿ ಒಳಗೆ ಹಂಗೆ ಮಾಡಿದಂಥ ಅಭಿನಂದನೆಗಳು ಕಾಣ್ತಾ ಹೇಳಾಕ್ತೀವಿ. ಅವಾಗ ಕುದುರೆ ಅಂತ ಹೋದ, ಮೀನು ಹಿಡ್ದ, ತಿಕ್ಕಿದ, ನೋಡ್ದ, ಕುದುರೆ ಅಂತಿತ್ತು. ಯಾಕೋ ನನ್ನ ತಂದೆ ಯಾಕ ಒಬ್ಬರಂತ ಒಪ್ಪಿಸಾಕ ಹೋಗ್ತಿ ಅಂತ ಕೇಳ್ತಿತ್ತ ಕುದುರೆ. ಅವಾಗ ಮಾಲಕ್ ಅಂತಿದ್ದ, ಇಲ್ಲ ಅನಿವಾರ್ಯ ಇತ್ತು, ನಾನು ನಿನ್ನ ಬಿಟ್ಟು ಹೋಗಿದ್ದೀನಿ, ಇನ್ನೇನು ನಾ ಹೋಗೋದು ಅಂತಂದ ಸಾವುಕಾರ ಹೋದ. ಅವಾಗ ಸಾವುಕಾರ ಅಂದ ಕೂಡಲೇ ಕುದುರೆ ನಗಾಗ್ತೈತಿ, ನಾ ಹ್ಯಾಪಿ ಭಾಳ ಇರ್ತೀನಿ, ನಾನು ಭಾಳ ಖುಷಿ ಇರ್ತೇನೆ, ಇವ್ರೇನು ನಾನು ನೋಡೋದಿಲ್ಲ, ಇವ್ರು ಮಾತ್ರ ನನ್ನ ತಂದು ಸಾಕೇನು ಸಲ್ಲು ಹಾರಲ್ಲ, ಅವ್ರಿಗೊಂದು ಏನಾದರೂ ಕೊಡಬೇಕಂತ ಕುದುರೆ ಒಳಗೆ ಮನಸ್ಸು ಬಂದಬೇಕು. ಅಂದ್ರೆ ಏನು ಕೊಡಬೇಕಂದ್ರೆ ರೇಸಿಗೆ ತೊಗೊಂಡಿರ್ತಾರೆ. ನಾನು ಮುಂದೆ ಬಂದ ಸಾವುಕಾರ ಒಂದು ಏನಾದರೂ ನಾ ಗೆದ್ದು ತೋರಿಸ್ಬೇಕು, ಗೆದ್ದು ಏನಾದ್ರು ಒಂದು ತೋರಿಸಿನಿ ಅಂದ್ರೆ ಸಾವುಕಾರ ಒಂದು ಬಹುಮಾನ ಬರ್ತಂದ್ರೆ ನನ್ನ ಹೆದಕಿತ್ತು, ಮತ್ತೆ ಪ್ರೀತಿ ಹೆಚ್ಚು ಮಾಡ್ತಾನೆ, ಮತ್ತು ನನ್ನ ಜ್ವಾಕ್ ಹೆಚ್ಚು ಮಾಡ್ಕೊತ ಹೋಗ್ತಾನೆ ಅಂತ ಸಾವುಕಾರ ಹೇಳ್ತಿರ್ತಾರೆ. ಅವಾಗ ಒಂದು ದಿವಸ ಕುದುರೆ ರೇಸಿಟ್ಟು ತೊಗೊಂಡು ಹೇಳ್ಬೇಕು ಸಾವುಕಾರ ಅದನ್ನು ರೇಸಿ.
ಸಾವುಕಾರಗಂತಿತ್ತು ಕುದುರೆ ನಾನು ಯಾರೂ ಹೊಡಿಲಕ್ಕೆ ಹೋಗಬೇಡ, ನಾ ಎಷ್ಟು ಮಟ್ಟಕ್ಕೆ ಓಡ್ಬೇಕು ಅಷ್ಟು ಮಟ್ಟಕ್ಕೆ ನಾ ಓಡ್ತಾನೆ ತೇಕಂದ್ರೆ ಕುದುರೆ. ಯಾಕೆ ಹೊಡಿಬೇಡ ಅಂದ್ರೆ ನನಗೂ ಶರೀರ ಕೊಟ್ಟ ಪೆಟ್ಟು ಹತ್ತತಿ, ನೀವು ಪೆಟ್ಟು ಹತ್ತು ಹಂಗೆ ನಾನು ಹೊಡೆದ್ರೆ ಅಂದ್ರೆ ನನಗೆ ಓಡು ಮನಸ್ಸು ಬರಂಗಿಲ್ಲ ತೇಕಂದ್ರೆ ಕುದುರೆ ಹೇಳ್ತಿತ್ತು. ಅವಾಗ ಸಾವುಕಾರ ಅದಕ್ಕೆ ನೀರು ಕುಡಿಸೋದು ಮೇವು ತಿನ್ನಿಸೋದು ಮಾಡಿಕೆಂದು ಅದನ್ನು ಆರೋಗ್ಯ ಸರಿ ಇಟ್ಟುಕೊಂಡುಕೆಂದು ಅದನ್ನು ರೇಸಿಗೆ ತೊಗೊಂಡು ಹೋದ. ಒಂದು ಬಹುಮಾನ ತೊಗೊಂಡು ಬಂತು ಅದು ಕುದುರೆ. ಖುಷಿಪಟ್ಟ ಸಾವುಕಾರ, ಸಂತೋಷಪಟ್ಟು, ನಿನ್ನ ಜಾಯ್ಕೆ ಮಾಡೋದಕ್ಕೂ ನಿನ್ನ ತಂದನ ಎಲ್ಲ ಆರೈಕೆ ಮಾಡೋದಕ್ಕೂ ನನಗೂ ಒಂಥರ ನೆಮ್ಮದಿ ಸಿಕ್ತು, ನನಗೂ ಸಂತೋಷ ಅನಿಸ್ತಿಷ್ಟು ಮಂದಿ ಒಳಗೆ ಹತ್ತಿಕೊಂಡು ಖುಷಿಪಟ್ಟ ಸಾವುಕಾರ. ಅವಾಗ ಕುದುರೆ ನನಗೆ ಹಗಲೆಲ್ಲ ನಿನಗೆ ಬಹುಮಾನ ತಂದು ಕೊಡೋಕ್ಕಾಗೋದಿಲ್ಲ, ಯಾವಾಗಾದರೂ ಒಮ್ಮೆ ತಂದು ಕೊಡೋಕೆ ಕಷ್ಟ ಸಾಧ್ಯ ಆಗತ್ತೆ. ಯಾಕೆ ತಂದು ಕೊಡೋಕ್ಕಾಗೋದಿಲ್ಲ ಬಹುಮಾನ ಅಂದ್ರೆ, ನಾ ಓದಕ್ಕಿತ್ತಲ್ಲ ಮತ್ತೊಬ್ಬ ನನ್ನಂಥವ್ರನ್ನ ಎಷ್ಟೋ ಮಂದಿನ ಕರ್ಕೊಂಡು ಬಂದಿತ್ತು ನನ್ನ ಸೈಡ್ ಹೋಗಿ ಓಡುವಂಥ ಕುದುರೆ ಹೊರಗಿರ್ತಾವೆ. ನಾನಾ ಸದಾಕಾಲ ತಂದು ಬಹುಮಾನ ಗೆದ್ದಕ್ಕೆಂದು ಬಹುಮಾನ ತಂದು ಕೊಟ್ಟು ತಿಳ್ಕೊಬೇಡ್ತೆ ಸಾವುಕಾರ ಹೇಳ್ತಿರ್ತದ ಕುದುರೆ. ಅವಾಗ ಸಾವುಕಾರ ಇರಲಿ ಅನಿವಾರ್ಯ ಯಾರೇನು ಮಾಡೋದು, ಸೋಲು ಗೆಲುವು ಎಲ್ಲರಿಗೂ ಇವ್ರದ್ದು ಹತ್ತಿಕೆಂದು ಹೊಡೆಮಾಡ ಕುದುರೆ ತಂದು ಹೊಡೆದಾಗ ಕಟ್ಟಿಬಿಟ್ಟಾಗ ಕುದುರೆ ಮೇವು ಹಾಕಿದ, ಎಲ್ಲ ತಿನ್ನಕ್ಕಿತ್ತು. ಮೇವು ಹಾಕಿ ಎಲ್ಲ ತಿಂದು ಕೂಡಲೇ ಕುದುರೆ ಮಾಲಕ ಅಂತಿತ್ತು ಮನಸ್ಸಿನೊಳಗೆ, ನಾ ಇವತ್ತು ಗೆದ್ದು ಬಂದನೆತ್ತೇಳಿ ನೀ ಖುಷಿ ಪಟ್ಟದೆ, ಮತ್ತೊಂದು ದಿವಸ ನೀ ನನ್ನ ಕರ್ಕೊಂಡಾದ ಸೋತು ಬನ್ನಿ ಅಂದ್ರೆ ಅವಾಗೂ ಖುಷಿ ಪಡಬೇಕಂತೆ ಸಾವುಕಾರಿಗೆ ಕುದುರೆ ಹೇಳ್ತಿತ್ತು. ಅವಾಗ ಸಾವುಕಾರ ಇಲ್ಲ ನೀ ಗೆದ್ರೂ ಖುಷಿ ಪಡ್ತನು, ನೀ ಸೋತ್ರೂ ಖುಷಿ ಪಡ್ತಾನೆ, ಯಾಕಂದ್ರೆ ನನ್ನಲ್ಲಿ ನೀ ಎದದೆ ಅಂದ್ರೆ ಒಂದು ಭಾಗ್ಯಲಕ್ಷ್ಮಿ ಇದ್ದಂಗೆ ಅದದಿ, ಅದಕ್ಕೆ ನಾ ಖುಷಿನ ಪಡಬೇಕಂತೇಕೆಂದ್ರೆ ಸಾವುಕಾರ ಕುದುರೆ ಹೇಳ್ತಿತ್ತು. ಮತ್ತೊಮ್ಮೆ ಆ ಕುದುರೆ ರೇಸ್ ಬಂತು, ಮತ್ತೆ ತಗೊಂಡು ಹೋದ. ಹಿಂಗೆ ಒಂದು 2 ಸಲ ತೊಗೊಂಡೋಗಿ 3 ಸಲ ತೊಗೊಂಡೋಗಿ 2 ಸಲ 3 ಸಲ ತೊಗೊಂಡೋಗಿ ಗೆದ್ದು ತೊಗೊಂಡು ಬಂದ. ಖುಷಿಪಟ್ಟು, ಭಾಳ ಖುಷಿಪಟ್ಟು. ಕುದುರೆ ಹೇಳ್ತಿತ್ತು ಅವನಿಗೆ, ಭಾಳ ಖುಷಿ ಪಡಬೇಡ, ಯಾಕೆ ಒಂದು ದಿವಸ ಸೋಲುವುದು ನನ್ನ ತಕೊಂಡು ಬರಬಹುದು ಅಂತಕ್ಕಂಥ ಕುದುರೆ ಹೇಳ್ತಿರ್ತಾವನು. ಅವಾಗ ಖುಷಿ ಪಡುವತ್ತಿನಾಗ ಸಂತೋಷ ಖುಷಿ ಎರಡೂ ಪಡುವತ್ತಿನಾಗ ಕುದುರೆ ಹೇಳಿದವಂಗ ಗಮನಕ್ಕನ ಇರಲಿಲ್ಲ. ಯಾಕಂದ್ರೆ ಸಂತೋಷದೊಳಗೆ ಉಕ್ಕಿರ್ತಿತ್ತವನ ಮನಸ್ಸಿನೊಳಗೆ, ನಾ ಎಷ್ಟು ಕುದುರೆ ತಂದಿದ್ಲ ಆ ಕುದುರೆ ಇವತ್ತು ನನಗೆ ನನ್ನ ಮನೆತನ ಗೌರವ ಉಳಿಸ್ತಕ್ಕಂಥ ಖುಷಿಪಟ್ಟು ನನಗೆ. ಅವಾಗ ಕುದುರೆ ಅಂತಿತ್ತು, 2-3 ಸಲ ನಾ ಬಹುಮಾನ ತೊಗೊಂಡು ಬಂದಿಲ್ಲ, ಒಂದು ದಿವಸ ನಾ ಸೋತ್ನಂದ್ರೆ ನನ್ನ ಯಾರ್ಯಾರು ನೀ ಮಾರಿಗಿರಿ ಅಂತ ಹೇಳ್ಕೊಂಡು ಕುದುರೆ ಹೇಳ್ತಿತ್ತು. ಅವಾಗ ಕುದುರೆ ತಂದಂಥ ಸಾವುಕಾರ 4ನೇದಕ್ಕೆ ಹೋಗಿದ್ದ ತಗೊಂಡು ಅದನ್ನು ರೇಸಿಗೆ, 4ನೇದಕ್ಕೆ ಅದಕ್ಕೆ ರಗಡಾಗಿ ಹೋಗ್ಬಿಟ್ಟಿತ್ತು ಕುದುರೆ. ಆವಾಗ ಸೋಯ್ತು ಅದು ಕುದುರೆ. ಯಾಕೆ ಸೋಯ್ತಂದ್ರೆ ಓಡೋ ರೂಟ್ ದೂರಿತ್ತು, ಬಡಿಯೋನಿಕ್ಕೆ ಜೋರಿತ್ತು, ಅದಕ್ಕೆ ತ್ರಾಸ ಆಗೈತೆ, ಅದಕ್ಕೆ ಸೋತು ಬಿಡ್ತು ಕುದುರೆ. ಸಾವುಕಾರ ಅವಾಗ ಖುಷಿ ಪಡಲಿಲ್ಲ, ಒಂಥರ ಮೋತಿ ಮಾಡಿ ದುಃಖವನ್ನು ತರಾಕೈತಿದ್ದ ಮನುಷ್ಯನಿಗೆ. ಕುದುರೆ ತಂದ ಕಟ್ಟಿದ, ನನಗ್ಯಾಕೆ ಬೇಕನ್ನಾಗುತ್ತೆ ಕುದುರೆ ತಂದು ಕಟ್ಟಿಬಿಟ್ಟು ಹೊಡೆದಾಗ ಕುದುರೆ ಅಂತಿತ್ತು, ನೋಡಿ ಒಂದು ದಿವಸ ಸೋಲು ಕಾಲ ಬರ್ತದೆ ಹೇಳಿದ್ನಿ, ಇವತ್ತು ನೀ ಸೋತಿ ನಾ ಸೋತನತ್ತೇಳಿ ನೀ ತೊಡೆದ ನನ್ನ ಕಟ್ಟಿ ಸಣ್ಣ ಮೋತಿ ಮಾಡಿ ತಿರುಗಾಡಕೈತಿ, ನಿನ್ನಂತಕ್ಕ ಭಾವನೆಗಳು 2 ಅದಾವ ಕುದುರೆ ಹೇಳ್ತಿರ್ತಾವನಿ. ಅವಾಗ ಎಲ್ಲಿ ಕುದುರೆ ಇಟ್ಕೊಂಡ್ಗಾಳ ಮಾರೇ ಬಿಡೋಣ ಒಂದು ನಿರ್ಧಾರ ಮಾಡಿ, ಕುದುರೆ ನೀ ಮಾರ್ತಿ ಅನ್ನೋದು ನನಗೆ ಗುರ್ತೈತೆ, ಆದರೂ ಕೂಡ ನಿನ್ನ ಮೇಲೆ ನಂಬಿಕೆ ಐತಿ. ಒಬ್ಬರನ್ನ ಕರ್ಕೊಂಡು ಬಂದ ಕುದುರೆ ಮಾರೋದ್ರಿಂದ ಕುದುರೆ ಮಾಲಕ ಹೇಳ್ತಿತ್ತು, ಎಂಥ ಅಡಚಣೆ ಬಂದರು, ಎಂಥ ನನಗೆ ತ್ರಾಸ ಬಂದರು, ಎಷ್ಟು ತೊಂದರೆಗಳು ಬಂದು ನಾನು ಮಾರೋದಿಲ್ಲ ಹೇಳಿದ್ದೆ, ಇವತ್ತು ನನ್ನ ನೀ ಒಬ್ಬರಿಗೆ ಮಾರಾಕ ನಿತ್ತದಿ ಅಂದ್ರೆ ನನ್ನಿಂದ ಲಾಭ ತಗೋದಿದ್ರೆ ಅಷ್ಟೇ ನನ್ನ ನೀ ಕಟ್ಕೊಂಡು ಕುಂಡ್ರಂಗೆ ಕಾಣಿಸ್ತೀವಿ, ನನ್ನಿಂದ ಲಾಭ ಬರಲಿಲ್ಲ ಅಂದ್ರೆ ಹೊರಗೆ ಹಾಕೋಂಗೆ ಕಾಣಿಸ್ತೀವಿ. ಎಂಥ ಸಾವುಕಾರನೇ ಇರ್ತೈತಿ ಕುದುರೆ ಮಾತಾಡ್ತಿರ್ತ ಸಾವುಕಾರ. ಅವಾಗ ಸಾವುಕಾರ ಅಂತಿದ್ದ, ನಿನ್ನ ಮಾರಬೇಕು ಅಂತೇಳಿ ಮನಸ್ಸು ಬಂದಿಲ್ಲ, ಆರೈಕೆ ಮಾಡೋದು ಸರಿ ಆಗಲಾರಕ್ಕೆ ನಿನ್ನ ಮಾರಕತ್ತ ಇಷ್ಟ ಜಗತ್ತಿನೊಳಗೆ ತಿಳ್ಕೊಬೇಕು, ತಿಳ್ಕೊಂಡು ನಡಿಬೇಕು ಈ ಜಗತ್ತಿನ.